ಶ್ರೀನಗರದ ಅನಂತನಾಗ್ ಆಸ್ಪತ್ರೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ ಕೊಟ್ಟಿದ್ದಾರೆ. ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಅಮಿತ್ ಶಾ. ಗಾಯಾಳುಗಳ ಬಗ್ಗೆ ವೈದ್ಯರಿಂದಲೂ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಗಾಯಾಳುಗಳ ಚಿಕಿತ್ಸಾ ವೆಚ್ಚ ಸರ್ಕಾರವೇ ಭರಿಸಲಿದೆ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿದ್ದಾರೆ. ಸೂಕ್ತ ಚಿಕಿತ್ಸೆ ನೀಡುವಂತೆ ವೈದ್ಯರಿಗೂ ಅಮಿತ್ ಶಾ ತಾಕೀತು ಮಾಡಿದ್ದಾರೆ. ಈಗಾಗಲೇ ಮೃತರಾಗಿದ್ದಾರಲ್ಲ ಅವರಿಗೆ ತಲಾ 10 ಲಕ್ಷ ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳಿಗೆ 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಅದರ ಜೊತೆಗೆ ಖುದ್ದಾಗಿ ಈಗ ಶ್ರೀನಗರದ ಅನಂತನಾಗ್ ಆಸ್ಪತ್ರೆಗೆ ಅಮಿತ್ ಶಾ ಅವರು ಭೇಟಿ ಕೊಟ್ಟಿದ್ದಾರೆ. ಗಾಯಾಳುಗಳ ಬಗ್ಗೆ ಹಾಗೆ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದಾರೆ. ವೈದ್ಯರಿಂದಲೂ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನ ಕೂಡ ಸರ್ಕಾರನೇ ಭರಿಸುತ್ತೆ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ಅಂಡ್ ಅದರ ಜೊತೆಗೆ ಸೂಕ್ತ ಚಿಕಿತ್ಸೆಯನ್ನ ನೀಡುವಂತೆ ಕೂಡ ವೈದ್ಯರಿಗೂ ಅಮಿತ್ ಶಾ ತಾಕೀತು ಮಾಡಿದ್ದಾರೆ. ಸೊ ವಿಜುವಲ್ಸ್ ನೋಡ್ತಾ ಇದ್ರಲ್ಲ ನೀವು, ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಅನಂತನಾಗ್ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಗಾಯಾಳುಗಳು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ಆ ಗಾಯಾಳುಗಳಿಗೆ ಆತ್ಮಸ್ಥೈರ್ಯವನ್ನ ತುಂಬುವಂತಹ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಅವರ ಸಿಚುಯೇಷನ್ ಹೇಗಿದೆ, ಅವರ ಚಿಕಿತ್ಸೆಗೆ ಖರ್ಚಾಗುವಂತಹ ಹಣವನ್ನ ಕೂಡ ಸರ್ಕಾರವೇ ಭರಿಸುತ್ತೆ ಅಂತ ಹೇಳಿ ವೈದ್ಯರಿಗೂ ಕೂಡ ಹೇಳಿದ್ದಾರೆ. ಅಂಡ್ ಮೋರ್ ಓವರ್ ನೀವು ಉನ್ನತ ಮಟ್ಟದ ಚಿಕಿತ್ಸೆಯನ್ನೇ ಕೊಡಬೇಕು ಅಂತ ಹೇಳಿ ವೈದ್ಯರಿಗೂ ಕೂಡ ತಾಕೀತು ಮಾಡಿದ್ದಾರೆ ಅಮಿತ್ ಶಾ. ಅಲ್ಲಿನ ವೈದ್ಯರ ಜೊತೆ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಇನ್ ಕೇಸ್ ಇನ್ನೇನಾದರೂ ಎಮರ್ಜೆನ್ಸಿ ಇದ್ದು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತ ಹೇಳಿದ್ರು, ಸೊ ನಮ್ಮ ಸಹಕಾರ ಇದೆ, ಯಾವುದೇ ರೀತಿಯಾದಂತಹ ಸಹಕಾರ ಬೇಕಿದ್ದಲ್ಲಿ ನೀವು ನಮ್ಮನ್ನು ಕೇಳಬಹುದು ಅಂತ ಹೇಳಿ ವೈದ್ಯರಿಗೂ ಕೂಡ ತಾಕೀತನ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಗಾಯಾಳುಗಳು ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರಲ್ಲ ಅವ್ರಿಗೂ ಕೂಡ ಧೈರ್ಯ ತುಂಬುವ ಕೆಲಸವನ್ನ ಮಾಡಿದ್ದಾರೆ. ನಿಮ್ಮ ಜೊತೆಗೆ ನಾವಿದ್ದೀವಿ, ನಿಮ್ಮ ಚಿಕಿತ್ಸಾ ವೆಚ್ಚ ಏನಿದೆಯೋ ಅದೆಲ್ಲವನ್ನ ಸರ್ಕಾರ ಭರಿಸುತ್ತೆ ಅಂತ ಹೇಳಿ ಅವರಿಗೂ ಕೂಡ ಧೈರ್ಯ ತುಂಬಿದ್ದಾರೆ. ಉಗ್ರರ ದಾಳಿಯಲ್ಲಿ ಮಡಿದವರಿಗೆ ಅಂತಿಮ ನಮನ ಸಲ್ಲಿಸಲಾಗಿದೆ. ಮೃತದೇಹಗಳನ್ನು ಶಿಫ್ಟ್ ಮಾಡ್ತಾ ಇರುವ ಸೇನಾ ಸಿಬ್ಬಂದಿ ದೆಹಲಿ ಏರ್ಪೋರ್ಟ್ನಿಂದ ಮೃತದೇಹಗಳ ರವಾನೆ ಆಗ್ತಾ ಇದೆ. ಆಯಾ ರಾಜ್ಯಗಳಿಗೆ ಮೃತದೇಹಗಳನ್ನು ಶಿಫ್ಟ್ ಮಾಡಲಾಗ್ತಾ ಇದೆ. ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಪತ್ನಿ ಕಣ್ಣೀರು ಹಾಕ್ತಾ ಇದ್ದಾರೆ. ಮದುವೆಯಾಗಿ ಕೇವಲ 5 ದಿನಗಳಾಗಿತ್ತು. ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಅಂತ ಬಂದಿದ್ರು. ಆದರೆ ಉಗ್ರರು ತಮ್ಮ ಅಟ್ಟಹಾಸವನ್ನ ಮೆರೆದಿದ್ದಾರೆ ಅಂತ ಹೇಳಿ ಪಾಪ ಕಣ್ಣೀರಿನ ಮೂಲಕ ತಮ್ಮ ನೋವನ್ನು ತೋಡ್ಕೊಳ್ತಾ ಇದ್ದಾರೆ. We should all be proud.